ಮಳವಳ್ಳಿ ಟೌನ್ಶಿಪ್ ವಿಚಾರ ಬಗ್ಗೆ ಸಮಯ ದಿನ ಯಾವಾಗ ಅಂತ ನಿಗದಿ ಮಾಡಿದ್ರೆ ಚರ್ಚೆಗೆ ಆಹ್ವಾನ ಕೊಟ್ಟಾರ ಅವರು, ನಾನು ಕೊಟ್ಟಿದ್ದಲ್ಲ. ಸಿದ್ಧ ಇದ್ದೀನಪ್ಪ ಅಂತ ಹೇಳಿದ್ವಿ. ನಾವು ಅಂಥ ದೊಡ್ಡ ಮಟ್ಟದಲ್ಲಿ ಬ್ಯುಸಿ ಇಲ್ಲ. ಯಾಕೆಂದರೆ ನಾವು ಟೇಪ್ ಹಿಡಿಬೇಕು, ಮಧ್ಯರಾತ್ರಿಲಿ ಹೋಗಿ ಚದರಡಿ ಎಷ್ಟೈತೆ ಅಂತ ಲೆಕ್ಕ ಹಾಕಬೇಕು, ಅದಕ್ಕೆ ರೇಟ್ ಫಿಕ್ಸ್ ಮಾಡಬೇಕು. ಅದೆಲ್ಲ ನಮಗೆ ಆ ಬ್ಯುಸಿ ಇಲ್ಲ. ನಾವು ಬ್ಯುಸಿ ಇರೋರು ಅವ್ರು ಹೇಳ್ಬೇಕು ಟೈಮ್ನ, ನಾವು ಫ್ರೀ ಆಗಿರೋರು. ಅದು ಬಿಟ್ಬಿಟ್ಟು ನನಗೆ ಕೇಳಿದ್ರೆ ನಾನೇನು ಹೇಳಲಿ? ಈಗ 3 ದಿನ ಅರ್ಧ ರಾತ್ರಿವರೆಗೆ ಏನೇನು ಮಾಡ್ತಾರೆ ಗೊತ್ತಿಲ್ವಾ? ದಿನ ಇಷ್ಟು ವಸೂಲಿ ಆಗಲೇಬೇಕು ಅಂತೇಳಿ ಅದೊಂದು ಫಿಕ್ಸ್ ಮಾಡ್ಕೊಂಡು ಅವ್ರು ಜೀವನ ಮಾಡೋರು. ಬ್ಯುಸಿ ಇರೋರು ಅವರು. ಪಾಪ ಒಂದೊಂದು ಸೆಕೆಂಡು ಅವ್ರಿಗೆ ಇಂಪಾರ್ಟೆಂಟ್ ಇದೆ. ಅವ್ರು ಹೇಳ್ಬೇಕಪ್ಪ ಡೇಟ್ನ. ಬರಲಿ ಅಲ್ಲಿ ಇದನ್ನೇ ನಾನು ಹೇಳೋದು ಬೇಡ. ನಮ್ಮ ಮಾಗಡಿ ಮಂಜು ಬಾರಪ್ಪ ಇಲ್ಲೇ ಚರ್ಚೆ ಮಾಡೋಣ ಅಂತೇಳಿ ಬರಲಿ. ಜನಗಳ ಮುಂದೆ ಚರ್ಚೆ ಆಗಲಿ. ಅಲ್ಲಿರೋ ಜನಗಳ ಮುಂದೆ ಚರ್ಚೆ ಮಾಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಅಲ್ಲಿರೋ ರೈತರು ಕೂಡ ಹೇಳ್ತಿದ್ದಾರೆ, ನಮ್ಮ ಜೊತೆ ಚರ್ಚೆನೇ ಮಾಡಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ನಾನು ಹೇಳಿದ್ದು ಅದನ್ನೇ ಬ್ರದರ್. ಅಲ್ಲಿ ಯಾವ ರೈತರ ಹತ್ರನೂ ಮಾತಾಡಿಲ್ಲ. 100ಕ್ಕೆ 80 ಭಾಗ ರೈತರು ಕೊಡಕ್ಕೆ ತಯಾರಾಗಿಲ್ಲ. ಇವ್ರು ಯಾವ ರೀತಿ ಮಾಡಕ್ ಸಾಧ್ಯ? ನಾನು ಹೇಳ್ತಿರೋದು ಅದನ್ನೇ. 80% ರೈತರು ಒಪ್ಕೊಂಡಿದ್ದಾರೆ ಅಂತ ಅವ್ರು ಎಲ್ಲಿ ಒಪ್ಕೊಂಡವ್ರೆ? ಯಾವ ರೈತರ ಹತ್ರ ಮಾತಾಡವ್ರೆ? ದಿನ ಈಗ ಒಂದು ಕೆಲಸ ಮಾಡಿ, ನಮ್ಮ ಚಾನಲ್ನವರೆಲ್ಲ ಬಂದ್ಬಿಡಿ, ಬೇಕಾದ್ರೆ ನಾನು ಒಂದು ದಿವಸ ಫ್ರೀ ಮಾಡ್ಕೊತೀನಿ. ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೆ ನಿಮ್ಮ ಜೊತೆಲೇ ಬರ್ತೀನಿ, ಹೋಗೋಣಂತೆ. ಅವರೂ ಬರಲಿ. ಜನಗಳನ್ನ ನೀವು ಕ್ಯಾಮ್ರಾ ಹಿಡೀರಿ ಪ್ರತಿ ಊರಲ್ಲಿ. ಪರ್ಸೆಂಟೇಜ್ ನಿಮಗೆ ಗೊತ್ತಾಯ್ತದಲ್ಲ, ಜನ ಒಪ್ಪಿಗೆ ಕೊಟ್ಟವರು ಇಲ್ವೋ ಅಂತ ಹೇಳಿ. ಇದು ಇರ್ತಕ್ಕಂಥದ್ದು. ಅದು ಬಿಟ್ಟಾಕಿ ಅವ್ರಿಗೆ ಏನು ಮಾಡ್ತಾರೆ ನೋಡೋಣ. ಈಗ ಪಾಪ ಭಾಳ ಸ್ಪೀಡಲ್ಲಿ ಅವ್ರಿಗೇನೋ ನೆನ್ನೆ ಅದೇಂಥದ್ದು 900 ಕೋಟಿದು ಅಲ್ಲೆಲ್ಲೋ ಇವರು ವಿಶ್ವದಲ್ಲೇ ದೊಡ್ಡ ಮಟ್ಟ ದಿನ ಮಾಡ್ತಾರಂತಲ್ಲ ಸೆಕೆಂಡ್. ಅವ್ರು ಏನು ಹೇಳೋರು ನೆನ್ನೆ? ಅದೆಂಥದ್ದು ಸಾಕ್ಷಿ ಗುಡ್ಡೆ ಬಿಟ್ಬಿಟ್ಟು ಹೋಯ್ತೀವಿ ಅಂದವ್ರೆ. ಸಾಕ್ಷಿ ಗುಡ್ಡೆನ ರೆಡಿ ಮಾಡಿ ಬಿಟ್ಟು ಹೋಯ್ತೀವಿ ಅಂದವ್ರೆ. ಅಂದರೆ ಹೋಗಕ್ಕೆ ತಯಾರಾಗವ್ರೆ, ಗಂಟು ಮುಟ್ಟ ಕಟ್ಕೊಂಡು ಹೋಗಕ್ಕೆ ತಯಾರಾಗಿದ್ದೀನಿ ಅಂತ ಅಲ್ವಾ ನೆನ್ನೆ ಹೇಳಿರೋದು. ಅಲ್ಲಿಗೆ ಮುಗೀತದೆ ಅಂತ ಅವ್ರ ಬಾಯಲ್ಲೇ ಬಂದಿದೆ. ಅದು ದೇವರೇ ನೋಡ್ತಿರೋದು. ಅದರಿಂದ ಇವ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ನಾನಂತೂ ರೆಡಿ ಇದ್ದೀನಿ. ಅವರು ಫ್ರೀ ಮಾಡ್ಕೊಂಡು ಪಾಪ ಹೇಳಿದ್ರೆ ಬೇಕಾದ್ರೆ ಹೋಗೋಣ ಅಂತ ಜನಗಳ ಹತ್ರ ಚರ್ಚೆ ಮಾಡೋಣ.